ಲೋಕಲ್ ಟ್ರೈನ್ನಲ್ಲಿ ದುರಂತವೊಂದು ಸಂಭವಿಸಿಬಿಟ್ಟಿದೆ. ಪುಷ್ಪಕ್ ಎಕ್ಸ್‌ಪ್ರೆಸ್‌ನಿಂದ ಬಿದ್ದು 5 ಜನ ಪ್ರಯಾಣಿಕರ ಸಾವಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ರೈಲಿನಲ್ಲಿ ಡೋರ್ನಲ್ಲಿ ಜೋತು ಬಿದ್ದು ಇಲ್ಲಿ ಜನ ಪ್ರಯಾಣವನ್ನು ಮಾಡ್ತಾರೆ. ಬಟ್ ಅದೇ ಈಗ ದುರಂತಕ್ಕೆ ಕಾರಣ ಆಗಿದೆ. 5 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಠಾಣೆ ಜಿಲ್ಲೆಯ ಮುಂಬ್ರಾ ನಿಲ್ದಾಣದ ಬಳಿ ಈ ಘಟನೆ ಆಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಕೆಲವು ಪ್ರಯಾಣಿಕರ ಸ್ಥಿತಿ ಇನ್ನೂ ಕೂಡ ಗಂಭೀರ ಆಗಿದೆ. ಟ್ರೈನ್ನಲ್ಲಿ ಡೋರ್ ಹತ್ರ ಬೋರ್ಡ್ ಇರುತ್ತಲ್ಲ, ಸೊ ಅಲ್ಲಿ ನಿಂತ್ಕೊಂಡು ಜೋತಾಡ್ತಾ ಇದ್ದವರು, ಫುಟ್ ಬೋರ್ಡ್ ಅಂತ ಏನು ಕರಿತೀವಿ ನಾವು, ಸೊ ಅಲ್ಲಿ ಜೋತಾಡ್ತಾ ಇದ್ದವರು ಬಿದ್ದಿರೋದು ಅನ್ನೋದು ಗೊತ್ತಾಗ್ತಾ ಇದೆ. 2 ಟ್ರೈನು ಘಟನೆ ಆಗಬೇಕಾದ್ರೆ ಸಂಚಾರ ಮಾಡ್ತಾ ಇತ್ತಂತೆ. ನೀವು ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ. ಮತ್ತೊಬ್ಬರ ಮೊಬೈಲ್ನಲ್ಲಿ ಸರಿ ಆಗಿರೋದು. ಫುಟ್ ಬೋರ್ಡ್ನಲ್ಲಿ ನಿಂತು ಪ್ರಯಾಣ ಮಾಡಬೇಕಾದ್ರೆ ಅವರು ಪಕ್ಕದಲ್ಲಿದ್ದವ್ರ ಜೊತೆ ಕೊಲೈಡ್ ಆಗಿದ್ದಾರೆ. ಅಂದರೆ ತಾಗಿದೆ, ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ, ಬಿದ್ದಿದ್ದಾರೆ. ಬಿಕಾಸ್ ಟ್ರೈನ್ ಕೂಡ ವಿಪರೀತ ಸ್ಪೀಡಲ್ಲಿ ಇತ್ತು. ಆ ಟ್ರೈನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನ ತುಂಬಿಸ್ಕೊಂಡು ಟ್ರೈನ್ ಪ್ರಯಾಣ ಮಾಡಿದ್ದೇ ಈ ದುರಂತಕ್ಕೆ ಕಾರಣ ಅನ್ನೋದು ತಿಳಿದು ಬರ್ತಾ ಇದೆ. ರೈಲ್ವೆ ಟ್ರ್ಯಾಕ್ನಲ್ಲಿ ಹೆಣಗಳು ಬಿದ್ದಿದ್ದಾವೆ. 5ಕ್ಕೂ ಹೆಚ್ಚು ಜನರ ಸಾವು ಈಗಾಗಲೇ ಆಗಿದೆ. ಇನ್ನುಳಿದವರ ಸ್ಥಿತಿ, ಇನ್ನೂ ಕೆಲವರ ಸ್ಥಿತಿ ಗಂಭೀರವಾಗಿದೆ. ಟ್ರೈನ್ ಒಳಗೆ ಜಾಗ ಇಲ್ಲ, ಹೊರಗಡೆ ಫುಟ್ಬೋರ್ಡ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಇಂಥದ್ದೆಲ್ಲ ಅಪಾಯಕ್ಕೆ ಆಹ್ವಾನ ಕೊಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸಾವಿನ ಸಂಖ್ಯೆ ಏರಿಕೆ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮತ್ತೆ ಈ ಮುಂಬೈ ಲೋಕಲ್ ಟ್ರೈನಲ್ಲಿ ನಾವು ನೋಡಿದ್ದೀವಿ, ಈ ಹಿಂದೆ ಕೂಡ ಇಂಥ ದುರಂತಗಳು ಸಾಕಷ್ಟು ಆಗಿದೆ. ಪದೇ ಪದೇ ಇಂಥ ದುರಂತಗಳು ಆಗ್ತಾ ಇದ್ರು, ಎಚ್ಚೆತ್ಕೊಳ್ಳೋ ಕೆಲಸ ರೈಲ್ವೆ ಇಲಾಖೆಯಿಂದ ಯಾಕೆ ಆಗ್ತಾ ಇಲ್ಲ? ಮಮತಾ ನೋಡಿ, ರೈಲ್ವೆ ಇಲಾಖೆ ಬಹಳ ಸ್ಪಷ್ಟವಾಗಿ ತನ್ನ ನಿಯಮಗಳಲ್ಲಿ ಹೇಳುತ್ತೆ, ರೈಲು ಸಂಚಾರ ಮಾಡಬೇಕಾದಂತ ಸಂದರ್ಭದಲ್ಲಿ ಫುಟ್ಬೋರ್ಡ್ ಮೇಲೆ ನಿಲ್ಲಬಾರದು ಅನ್ನುವಂತ ನಿಟ್ಟಿನಲ್ಲಿ ನಿಯಮಗಳನ್ನ ಮಾಡಿದೆ. ಆದ್ರೆ ಅತಿಯಾದಂತ ಜನಸಂದಣಿ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಅತಿಯಾದಂತ ಜನರು ರೈಲ್ವೆಯನ್ನೇ ನಂಬ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಪ್ರತಿದಿನ ಸಂಚಾರಕ್ಕೆ, ಹೀಗಾಗಿ ಅನಿವಾರ್ಯವಾಗಿ ಬಾಗಿಲಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡಬೇಕಾದಂತ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಸೊ ಅದರಂತೆ ಪ್ರತಿನಿತ್ಯವೂ ಕೂಡ ಹೇಗೆ ನಡೀತಾ ಇತ್ತು, ಅದೇ ರೀತಿಯಾಗಿ ಇವತ್ತು ಕೂಡ ಫುಟ್ಬೋರ್ಡ್ ಮೇಲೆ ನಿಂತ್ಕೊಂಡು ಪ್ರಯಾಣ ಮಾಡಬೇಕಾದಂತ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಘಟನೆಯಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ ಅಂತ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಮಾಹಿತಿಯ ಪ್ರಕಾರ ಮುಂಬೈ ಲೋಕಲ್ ಟ್ರೈನಲ್ಲಿ 70 ಲಕ್ಷ ಜನ ಟ್ರಾವೆಲ್ ಮಾಡ್ತಾರಂತೆ ದಿನ ಒಂದಕ್ಕೆ. 70 ಲಕ್ಷ ಜನ, ಇಮ್ಯಾಜಿನ್.